ವಿದ್ಯಾರ್ಥಿಗಳೇ, ನಾನು ಉದಯ್ ಸಿಂಗ್ ಉಪನ್ಯಾಸಕ. ನಾನೀಗಾಗಲೇ ಕಳೆದ ಸಂಚಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ರಾಷ್ಟ್ರ ನಿರ್ಮಾಣದ ಹಿನ್ನೆಲೆ ಮತ್ತು ಅದರ ಕೆಲವೊಂದು ಪ್ರಮುಖ ಅಂಶಗಳ ಬಗ್ಗೆ ವಿವರಣೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದೀನಿ. ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದಂಥ ಎಲಿಮೆಂಟ್ಸ್ ಅಥವಾ ಕಾಂಪೋನೆಂಟ್ಸ್ಗಳಲ್ಲಿ ಇನ್ನೂ ಕೆಲವೊಂದು ಅಂಶಗಳನ್ನು ನಾವು ನೋಡ್ತಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾದಂತೆ ಕೆಲವೊಂದು ಅಂಶಗಳು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಏನು ತೊಡಕುಗಳುಂಟಾಗಿವೆ ಮತ್ತು ಅವುಗಳ ಪರಿಹಾರ ಏನು ಅಂತೇಳಿ ನಾವು ತಿಳ್ಕೋಬೇಕಾಗಿದೆ. ರಾಷ್ಟ್ರ ನಿರ್ಮಾಣದ ಕಾರ್ಯದ ವಿಚಾರವನ್ನು ತೆಗೆದುಕೊಂಡಾಗ ರಾಷ್ಟ್ರ ಪುನರ್ ನಿರ್ಮಾಣ ಆಗಬೇಕಾದ್ರೆ ಬಹಳಷ್ಟು ಅಂಶಗಳು ರಾಷ್ಟ್ರದಲ್ಲಿ ಪ್ರಭಾವವನ್ನು ಬೀರ್ತಿದ್ದಾವೆ. ಅವುಗಳಲ್ಲಿ ನಾನು 5 ಅಂಶಗಳನ್ನು ಕಳೆದ ಸಂಚಿಕೆಯಲ್ಲಿ ವಿಶ್ಲೇಷಣೆ ಕೊಟ್ಟಿದ್ದೆ. ಒಂದು ರಾಷ್ಟ್ರವನ್ನು ಕಟ್ಟಲಿಕ್ಕೆ ಬೇಕಾದಂತ ಅಂಶದಲ್ಲಿ ಇನ್ನೊಂದು ಪ್ರಮುಖವಾದಂತ ರಾಷ್ಟ್ರ ಪುನರ್ ನಿರ್ಮಾಣದ ಅಂಶ ಅಂದ್ರೆ ಸಾರ್ವತ್ರಿಕ ಶಿಕ್ಷಣ, ಯೂನಿವರ್ಸಲೈಸೇಷನ್ ಆಫ್ ಎಜುಕೇಶನ್ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ರಾಷ್ಟ್ರ ಅಥವಾ ದೇಶದ ಅಭಿವೃದ್ಧಿ ಅಥವಾ ವಿಕಾಸನೆ ಎಂಬತಕ್ಕಂಥದ್ದು ಮೂಲಭೂತವಾಗಿ ನಿಂತಿರ್ತಕ್ಕಂಥದ್ದು ಶಿಕ್ಷಣದ ಮೇಲೆ ನಿಂತಿದೆ. ಶಿಕ್ಷಣವನ್ನು ಸಾರ್ವತ್ರಿಕರಣಗೊಳಿಸುವುದರ ಮೇಲೆ ನಿಂತಿದೆ. The development and the advancement of the nation, it depends upon the purely universalization of the education ಅಂತೇಳಿ ನಾವು ಹೇಳ್ತೀವಿ. It is the most important and significant factor. ಒಂದು ದೇಶ ಪ್ರಗತಿ ಪಥದಲ್ಲಿ ಹೋಗಬೇಕಾದ್ರೆ ಆ ದೇಶದ ಮೂಲ ಬುನಾದಿ ಅಂತಂದ್ರೆ ಶಿಕ್ಷಣ. ರಾಷ್ಟ್ರ ನಿರ್ಮಾಣ ಆಗಬೇಕಾದ್ರೆ, ರಾಷ್ಟ್ರ ಪುನರ್ ನಿರ್ಮಾಣ ಆಗಬೇಕಾದ್ರೆ ಶಿಕ್ಷಣದ ಪಾತ್ರ ತುಂಬಾ ಅವಶ್ಯಕತೆ ಆಗ್ತದೆ. ಯಾಕಂದ್ರೆ ಒಂದು ದೇಶದಲ್ಲಿ ಒಬ್ಬ ವ್ಯಕ್ತಿ ತನ್ನ ದೇಶದ ಘನತೆ ಗೌರವವನ್ನು ಅರ್ಥ ಮಾಡ್ಕೋಬೇಕಾದ್ರೆ, ದೇಶದ ಒಂದು ಶಕ್ತಿಯನ್ನು ತಿಳ್ಕೋಬೇಕಾದ್ರೆ, ಪೊಟೆನ್ಶಿಯಾಲಿಟಿಯನ್ನು ತಿಳ್ಕೋಬೇಕಾದ್ರೆ, ಸ್ಟ್ರೆಂತ್ ಆಫ್ ದ ನೇಷನ್ ತಿಳ್ಕೋಬೇಕಾದ್ರೆ, ಅಂಡ್ ಡಿಗ್ನಿಟಿ ಆಫ್ ದ ನೇಷನ್ ಅನ್ನು ಅರ್ಥ ಮಾಡ್ಕೋಬೇಕಾದ್ರೆ ಶಿಕ್ಷಣ ಬಹಳ ಮಹತ್ವಪೂರ್ಣವಾಗುತ್ತೆ. ಎಲ್ಲರಿಗೂ ಶಿಕ್ಷಣ ಕೊಡಬೇಕಾಗುತ್ತೆ, ಸಾರ್ವತ್ರಿಕತೆಗೊಳಿಸಬೇಕಾಗುತ್ತೆ ಶಿಕ್ಷಣವನ್ನು. ಅದಕ್ಕೆ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ದೇಶದ ಬೆನ್ನೆಲುಬು ಶಿಕ್ಷಣ ಆಗಿದೆ, ದೇಶದ ಉಸಿರು ಶಿಕ್ಷಣ ಆಗಬೇಕಾಗುತ್ತೆ. ರಾಷ್ಟ್ರದ ಎಲ್ಲಾ ಇಲಾಖೆಗಳಿಗಿಂತ ಬಹಳ ಮಹತ್ವಪೂರ್ಣವಾದಂತ ಇಲಾಖೆ ಅಂತಂದ್ರೆ ಶಿಕ್ಷಣ. ಈ ದೇಶವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಈ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಶಿಕ್ಷಣದಲ್ಲಿದೆ, ಶಿಕ್ಷಕರಲ್ಲಿದೆ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರವರು ಶಿಕ್ಷಣದ ಬಗ್ಗೆ ಕೊಟ್ಟು ಈ ರೀತಿ ಹೇಳ್ತಾರೆ, ಎಜುಕೇಶನ್ ಇಸ್ ನಾಟ್ ಎ ಕಲೆಕ್ಷನ್ ಆಫ್ ದ ಡೇಟಾಸ್ ಆರ್ ದ ಇನ್ಫಾರ್ಮೇಶನ್, ಇಟ್ ಹ್ಯಾಸ್ ಟು ಬಿ ಪ್ಯೂರಿಫಿಕೇಶನ್ ಆಫ್ ಅವರ್ ಬ್ರೈನ್ ಆರ್ ಮೈಂಡ್ ಅಂತೇಳಿ ಹೇಳ್ತಾರೆ. ಶಿಕ್ಷಣ ಅಂದ್ರೆ ಯಾವುದೇ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಒಂದು ಕಾರ್ಖಾನೆ ಆಗಬಾರ್ದು. ಶಿಕ್ಷಣ ಎಂಬತಕ್ಕಂಥದ್ದು ಮನುಷ್ಯನ ಮನಸ್ಸು ಮತ್ತು ಬುದ್ಧಿಯನ್ನ ಪರಿಶುದ್ಧಗೊಳಿಸುವಂತ ಶಿಕ್ಷಣ ಇವತ್ತು ಸಾರ್ವತ್ರಿಕತೆ ಆಗಬೇಕು. ಆ ಶಿಕ್ಷಣ ಸಾರ್ವತ್ರಿಕವಾಗಿ ಸಿಗ್ಬೇಕು. ಇವತ್ತು ಗಾಂಧೀಜಿಯು ಸರ ಈ ಒಂದು ಮಾತನ್ನ ಶಿಕ್ಷಣದ ಬಗ್ಗೆ ಕೊಡ್ತು ಹೇಳ್ತಾರೆ, ಎಜುಕೇಶನ್ ಇಸ್ ದ ಲೈಟ್ ಆಫ್ ಲೈಫ್ ಅಂತೇಳಿ ಹೇಳ್ತಾರೆ. ಶಿಕ್ಷಣ ನಮ್ಮ ಬದುಕಿನ ಜೀವನದ ಬೆಳಕು ಅಥವಾ ಆಶಾಕಿರಣ ಎಂಬತಕ್ಕಂಥದ್ದನ್ನು ಸಹ ಗಾಂಧೀಜಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ರಾಷ್ಟ್ರೀಯ ಸಮಸ್ಯೆಗಳಂತೇನಿದ್ದಾವೆ, ಜನರ ಸಂಕಷ್ಟಗಳೇನಿದ್ದಾವೆ, ರಾಷ್ಟ್ರದ ಸಂಕಷ್ಟಗಳಂತಿದ್ದಾವೆ, ಸಮಾಜದ ಸಮಸ್ಯೆಗಳಂತೇನಿದ್ದಾವೆ, ರಾಷ್ಟ್ರದ ಸವಾಲುಗಳಂತೇನಿದ್ದಾವೆ, ರಾಷ್ಟ್ರ ಎಂತೆಂಥ ಸವಾಲುಗಳನ್ನ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅಂತೇಳಿ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆ ಅಥವಾ ನಾಗರಿಕ ಅದನ್ನು ಸಮರ್ಥವಾಗಿ ಅರ್ಥೈಸಿಕೊಳ್ಬೇಕಾದ್ರೆ ಶಿಕ್ಷಣ ತುಂಬಾ ಅವಶ್ಯಕತೆ ಇರ್ತದೆ. ಉದಾಹರಣೆಗೆ ಈ ದೇಶದ ಜಾತಿ ವ್ಯವಸ್ಥೆ ಇರ್ಬೋದು, ಈ ದೇಶದಲ್ಲಿ ಇರ್ತಕ್ಕಂಥ ಕೋಮುವಾದ ಇರ್ಬೋದು, ಈ ದೇಶದ ಪ್ರಾದೇಶಿಕತೆಯ ಅಸಮಾನತೆ ಇರ್ಬೋದು, ಈ ದೇಶದ ಭ್ರಷ್ಟಾಚಾರದ ವ್ಯವಸ್ಥೆ ಇರ್ಬೋದು. ಇಂಥ ಒಂದು ರಾಷ್ಟ್ರ ಮತ್ತು ಸಾಮಾಜಿಕ ಮೂಲ ಸಮಸ್ಯೆಗಳ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿ, ದೇಶದ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆ ಅಥವಾ ನಾಗರಿಕ ಸಮರ್ಥವಾಗಿ ಅರ್ಥೈಸಿಕೊಂಡು ಆ ಸಮಸ್ಯೆಗಳಿಗೆ ತಾನೇ ಪರಿಹಾರವನ್ನು ಕಂಡುಹಿಡಿಯುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆದಾಗ ಮಾತ್ರ ರಾಷ್ಟ್ರ ಅಭಿವೃದ್ಧಿ ಆಗುತ್ತೆ, ರಾಷ್ಟ್ರದ ಪುನರ್ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ
ಶಿಕ್ಷಣ ತುಂಬಾ ಮಹತ್ವಪೂರ್ಣವಾಗಿದೆ ಅಂತೇಳಿ ನಾವು ಹೇಳ್ಬೇಕು. ಶಿಕ್ಷಣದ ಸಾರ್ವತ್ರಿಕತೆ ಎಂಬತಕ್ಕಂಥದ್ದು ರಾಷ್ಟ್ರ ನಿರ್ಮಾಣದ ಒಂದು ಪ್ರಮುಖ ಅಂಶ. ಈ ಒಂದು ಹಿನ್ನೆಲೆ ಇಟ್ಕೊಂಡು 2009 ಮತ್ತು 10ರಲ್ಲಿ ರೈಟ್ ಟು ಎಜುಕೇಶನ್ ಎಂಬತಕ್ಕಂಥದ್ದು ಈ ದೇಶದ ಮಕ್ಕಳ ಮೂಲಭೂತ ಹಕ್ಕು ಎಂಬತಕ್ಕಂಥದ್ದನ್ನ ಜಾರಿಗೊಳಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಸೊ ಹೀಗೆ ರಾಷ್ಟ್ರ ನಿರ್ಮಾಣದ ಅಂಶಗಳನ್ನ ನೋಡ್ತಾ ಹೋದ್ರೆ ಇನ್ನೊಂದು ಮಹತ್ವಪೂರ್ಣವಾದಂತ ಅಂಶವನ್ನ ನಾವು ನೋಡ್ತೀವಿ. ರಾಷ್ಟ್ರವನ್ನ ಕಟ್ಟಲಿಕ್ಕೆ, ರಾಷ್ಟ್ರವನ್ನ ನಿರ್ಮಾಣ ಮಾಡಲಿಕ್ಕೆ ಅದು ನ್ಯಾಷನಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ರಾಷ್ಟ್ರೀಯ ಗುಣ, ರಾಷ್ಟ್ರೀಯ ಸ್ವಭಾವ, ನೇಚರ್ ಆಫ್ ದ ನೇಷನ್ ಅಂತ ಹೇಳ್ತೀವಿ, ಫೀಚರ್ಸ್ ಆಫ್ ದ ನೇಷನ್ ಅಂತ ಹೇಳ್ತೀವಿ. ಒಂದು ದೇಶ, ಪ್ರತಿಯೊಂದು ದೇಶ ತನ್ನದೇ ಆದಂತ ಮೂಲ ಸ್ವಭಾವವನ್ನ, ಮೂಲ ಗುಣಲಕ್ಷಣವನ್ನು ಹೊಂದಿರ್ತದೆ. ಆ ಮೂಲ ಸ್ವಭಾವ ಅಥವಾ ಗುಣಲಕ್ಷಣದ ಮೇಲೆ ರಾಷ್ಟ್ರದ ನಿರ್ಮಾಣ ನಿಂತಿದೆ, ರಾಷ್ಟ್ರ ಪುನರ್ ನಿರ್ಮಾಣ ಮಾಡುವಂತ ಕೆಲಸ ಕಾರ್ಯ ನಿಂತಿದೆ. ಯಾಕಂದ್ರೆ ನ್ಯಾಷನಲಿಸಮ್ ಅಂಡ್ ಪೇಟ್ರಿಯಾಟಿಸಮ್, ದೀಸ್ ಆರ್ ದ ಟೂ ಫಂಡಮೆಂಟಲ್ ಕಾನ್ಸೆಪ್ಟ್ ಬಿಲ್ಡ್ ದ ನೇಷನ್, ರೀಕನ್ಸ್ಟ್ರಕ್ಷನ್ ಆಫ್ ದ ನೇಷನ್ ಅಂತ ಹೇಳ್ತೀವಿ. ರಾಷ್ಟ್ರೀಯವಾದ ಮತ್ತು ರಾಷ್ಟ್ರ ಪ್ರೇಮ ಎಂಬತಕ್ಕಂಥದ್ದು ಒಂದು ದೇಶವನ್ನ ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಮೂಲ ಸ್ವಭಾವಗಳು ಅಥವಾ ಗುಣಲಕ್ಷಣಗಳನ್ನ ನಾವು ಪ್ರತಿಯೊಂದು ದೇಶದಲ್ಲೂ ಸಹ ನೋಡ್ತಾ ಇದ್ದೀವಿ. ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದಂತ ವಿಶಿಷ್ಟ ಸ್ವಭಾವದ ಮೇಲೆ, ಗುಣಲಕ್ಷಣದ ಮೇಲೆ ಆ ರಾಷ್ಟ್ರ ನಿಂತಿರ್ತದೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಇಂಗ್ಲೆಂಡ್ ದೇಶವನ್ನ ತೆಗೆದುಕೊಂಡ್ರೆ ಕನ್ಸರ್ವೇಟಿವ್ ಸ್ವಭಾವವನ್ನು ಹೊಂದಿದೆ. ಕನ್ಸರ್ವೇಟಿವ್ ಸ್ವಭಾವ ಅಂತಂದ್ರೆ ಸಾಂಪ್ರದಾಯಿಕವಾದಂತ ಸ್ವಭಾವಗಳನ್ನ, ಗುಣಲಕ್ಷಣಗಳನ್ನು ಇವತ್ತು ಸಹ ಇಂಗ್ಲೆಂಡ್ ಅನುಕರಣೆ ಮಾಡಿಕೊಂಡು ಅನುಸರಿಸಿ ಬಂದಿರತಕ್ಕಂತ ಮೂಲ ಸ್ವಭಾವ ಆ ದೇಶದ್ದಾಗಿದೆ, ಆ ರಾಷ್ಟ್ರದ್ದಾಗಿದೆ. ಹಾಗೆ ಅಮೆರಿಕ ದೇಶವನ್ನು ತೆಗೆದುಕೊಂಡ್ರೆ ಲ್ಯಾಂಡ್ ಆಫ್ ಲಿಬರ್ಟಿ ಅಂತ ಹೇಳ್ತೀವಿ. ಸ್ವತಂತ್ರತೆ ಮತ್ತು ಸ್ವಾಯತ್ತತೆಗೆ ಹೆಸರಾಂತ ದೇಶ, ಹೆಸರಾಂತ ರಾಷ್ಟ್ರ ಅಥವಾ ಭೂಮಿ ಅಥವಾ ಜನತೆ, ಅತಿ ಹೆಚ್ಚು ಜಗತ್ತಿನಲ್ಲಿ ಸ್ವತಂತ್ರತೆಯನ್ನು ನಿರ್ವಹಣೆ ಮಾಡುವಂತ ದೇಶ ಅಥವಾ ರಾಷ್ಟ್ರದ ಜನತೆ ಅಂತಂದ್ರೆ ಅಮೆರಿಕ ಅಂತ ಹೇಳ್ತೀವಿ. ಈ ರೀತಿ ಆ ದೇಶದ ಮೂಲ ಸ್ವಭಾವ ಅಂತಂದ್ರೆ ಸ್ವತಂತ್ರತೆ ಮತ್ತು ಸ್ವಾಯತ್ತತೆ. ಹೀಗೆ ಇನ್ನೊಂದು ರಾಷ್ಟ್ರವನ್ನು ತೆಗೆದುಕೊಂಡ್ರೆ, ಸೌತ್ ಆಫ್ರಿಕಾವನ್ನು ತೆಗೆದುಕೊಂಡ್ರೆ ಎತ್ನಿಕ್ ಅಂತ ಹೇಳ್ತೀವಿ. ಎತ್ನಿಕ್ ಅಂದ್ರೆ ಜನಾಂಗೀಯ ಸ್ವಭಾವವನ್ನು ಹೊಂದಿರತಕ್ಕಂತ ಒಂದು ವಿಶಿಷ್ಟವಾದಂತ ದೇಶ ಅಥವಾ ರಾಷ್ಟ್ರ ಅಂತಂದ್ರೆ ಸೌತ್ ಆಫ್ರಿಕಾ ಅಂತ ಹೇಳ್ತೀವಿ. ಹಾಗೆ ಭಾರತವನ್ನು ತೆಗೆದುಕೊಂಡ್ರೆ, ನಮ್ಮ ದೇಶವನ್ನು ತೆಗೆದುಕೊಂಡ್ರೆ ಕಲ್ಚರಲ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಸಾಂಸ್ಕೃತಿಕ ವೈವಿಧ್ಯತೆ ಈ ದೇಶದ ಶಕ್ತಿ, ಈ ದೇಶದ ಭಕ್ತಿ ಅಂತೇಳಿ ನಾವು ಹೇಳ್ತೀವಿ. See, different culture, different religion, different interest of the people, different civilization, different color, caste, color, creed. See, these are the diversity of the nature. It is one of the strength of our Indian nation ಅಂತ ಹೇಳ್ಬೋದು. ಈ ರೀತಿ ವೈವಿಧ್ಯಮಯವಾದಂತ ಸಂಸ್ಕೃತಿ, ಜಾತಿ, ಧರ್ಮ, ಜನಾಂಗ, ಪಂಥ, ನಾಗರಿಕತೆ, ಧರ್ಮ ಇವೆಲ್ಲವುಗಳು ಈ ದೇಶದ ಶಕ್ತಿ ಅಂತೇಳಿ ನಾವು ಕಂಡುಹಿಡಿತೀವಿ. ಈ ದೇಶದ ಮೂಲಭೂತವಾದಂತ ಶಕ್ತಿ ಅಂತಂದ್ರೆ ವೈವಿಧ್ಯತೆಯ ಸಂಸ್ಕೃತಿ ಅಂತೇಳಿ ನಾವು ಹೇಳ್ತೀವಿ. ಅದಕ್ಕೆ ನಮ್ಮ ದೇಶದ ಸಂವಿಧಾನದ ಮೂಲ ಮಂತ್ರ, ಮೂಲ ತಂತ್ರ ಅಂತಂದ್ರೆ ಡೈವರ್ಸಿಟಿ ಇನ್ ಯೂನಿಟಿ, ಯೂನಿಟಿ ಅಂಡ್ ಡೈವರ್ಸಿಟಿ. ಇಟ್ ಇಸ್ ಒನ್ ಆಫ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಟೆಕ್ನಿಕ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ವೈವಿಧ್ಯತೆಯಲ್ಲಿ ಏಕತೆ, ಏಕತೆಯಲ್ಲಿ ವೈವಿಧ್ಯತೆ ಈ ದೇಶದ ಸಂವಿಧಾನದ ಮೂಲ ಮಂತ್ರ, ಮೂಲ ತಂತ್ರ ಅಂತೇಳಿ ನಾವು ಅನುಸರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾವಾಗ ಒಂದು ದೇಶ ತನ್ನದೇ ಆದಂತ ಸ್ವಭಾವತ ಗುಣಲಕ್ಷಣ ಹೊಂದಿರ್ತದೆ, ಆ ಸ್ವಭಾವತ ಗುಣಲಕ್ಷಣದ ಮೂಲಕ ಆ ರಾಷ್ಟ್ರದ ನಿರ್ಮಾಣ ಕಾರ್ಯ ನಿಂತಿರ್ತದೆ, ಆ ರಾಷ್ಟ್ರ ಪುನರ್ ನಿರ್ಮಾಣದ ವ್ಯವಸ್ಥೆ ನಿಂತಿರ್ತದೆ. ಉದಾಹರಣೆಗೆ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ, ವೈವಿಧ್ಯಮಯವಾದಂತ ಸಂಸ್ಕೃತಿ. ಇಂಥ ಒಂದು ಪ್ರಜಾಪ್ರಭುತ್ವ ವೈವಿಧ್ಯಮಯವಾದಂತ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ದೇಶ ಅಥವಾ ರಾಷ್ಟ್ರದೊಳಗಡೆ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ನಾಗರಿಕನು ಸಹ ಈ ದೇಶದ ನ್ಯಾಷನಲ್ ಸಿಂಬಲ್ ಇರ್ಬೋದು, ರಾಷ್ಟ್ರೀಯ ಚಿಹ್ನೆ ಇರ್ಬೋದು, ನ್ಯಾಷನಲ್ ಆಂಥಮ್ ಇರ್ಬೋದು, ರಾಷ್ಟ್ರಗೀತೆ ಇರ್ಬೋದು, ನ್ಯಾಷನಲ್ ಫ್ಲಾಗ್ ಇರ್ಬೋದು, ರಾಷ್ಟ್ರ ಧ್ವಜ ಇರ್ಬೋದು, ನ್ಯಾಷನಲ್ ಮಾನ್ಯುಮೆಂಟ್ಸ್ ಅಂಡ್ ಹಿಸ್ಟಾರಿಕಲ್ ಪ್ಲೇಸಸ್ ಇರ್ಬೋದು, ರಾಷ್ಟ್ರೀಯ ಸ್ಮಾರಕಗಳು ಮತ್ತು ಐತಿಹಾಸಿಕ ಸ್ಥಳಗಳು ಇರ್ಬೋದು. ಎಲ್ಲವುಗಳಿಗೆ ಒಂದು ಗೌರವವನ್ನ, ಘನತೆಯನ್ನ, ವಿಧೇಯತೆಯನ್ನು ವ್ಯಕ್ತಪಡಿಸುವಂತ ಮನೋಭಾವನೆ, ಸ್ವಭಾವ ಗುಣಲಕ್ಷಣ ಇಂಥ ಒಂದು
ಪ್ರಜಾಪ್ರಭುತ್ವ ವ್ಯವಸ್ಥಿತ ರಾಷ್ಟ್ರಗಳಲ್ಲಿ ಇರಬೇಕಾಗುತ್ತೆ. ಇಂಥ ಸ್ವಭಾವವನ್ನ ನಾವು ಜನಗಳಲ್ಲಿ ಬೆಳೆಸಬೇಕಾಗುತ್ತೆ. We have to build the nationalism and patriotism among the minds of the people. In the minds of the people ಅಂತ ಹೇಳಿ ನಾವು ಜನಗಳ ಭಾವನೆ ಅಥವಾ ಮನಸ್ಸಿನೊಳಗಡೆ ನಾವು ರಾಷ್ಟ್ರೀಯವಾದವನ್ನ, ರಾಷ್ಟ್ರ ಪ್ರೇಮವನ್ನು ಬೆಳೆಸಬೇಕಾಗುತ್ತೆ. ದೇಶ ಮೊದಲು, ನಂತರ ನಾನು. ಈ ರೀತಿಯಾದಂತ ನಾವೆಲ್ಲ ಒಂದೇ ಎಂಬತಕ್ಕಂತ ರಾಷ್ಟ್ರೀಯ ಮನೋಭಾವನೆಯನ್ನ ಜನರಲ್ಲಿ, ರಾಷ್ಟ್ರೀಯ ಭಾವೈಕ್ಯತೆಯನ್ನ ಜನರಲ್ಲಿ ಬೆಳೆಸಿದಾಗ, ಇಂಥ ಸ್ವಭಾವ, ಇಂಥ ಗುಣಲಕ್ಷಣ ಇದ್ದಾಗ ಒಂದು ರಾಷ್ಟ್ರ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ನಮ್ಮ ದೇಶದ ಮಾತೃಭೂಮಿಯ ಬಗ್ಗೆ ನಮಗೆ ಗೌರವ ಇರಬೇಕು ಮತ್ತು ಪ್ರೀತಿ ಇರಬೇಕು. ಯಾವಾಗ ಮಾತೃಭೂಮಿ ಬಗ್ಗೆ ಗೌರವ ಮತ್ತು ಪ್ರೀತಿ ಇರ್ತದೆ, ಆಗ ರಾಷ್ಟ್ರ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅಂತೇಳಿ ನಾವು ಹೇಳ್ತೀವಿ. ಹೀಗೆ ರಾಷ್ಟ್ರ ನಿರ್ಮಾಣದ ಕಾರ್ಯದೊಳಗಡೆ ರಾಷ್ಟ್ರೀಯ ಗುಣಧರ್ಮ, ರಾಷ್ಟ್ರೀಯ ಸ್ವಭಾವ ಒಂದು ಮಹತ್ವಪೂರ್ಣವಾದಂತ ಅಂಶ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ದೇಶದ ಸಂವಿಧಾನದ ಪ್ರಸ್ತಾವನೆ ಪೀಠಿಕೆ ಒಳಗಡೆ ನಾವು ಮೊಟ್ಟ ಮೊದಲನೇದಾಗಿ ಉಪಯೋಗಿಸಿಕೊಂಡಿರ್ತಕ್ಕಂಥದ್ದು, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ಡ್ ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸಾವರಿನ್ ಸೋಸಿಯಲಿಸ್ಟಿಕ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕನ್ ಸ್ಟೇಟ್ ಸೆಕ್ಯೂರ್ ಫಾರ್ ಆಲ್ ಆಫ್ ಇಟ್ಸ್ ಎಂಬತಕ್ಕಂಥ ಪ್ರಸ್ತಾವನೆ ಪೀಠಿಕೆಯಲ್ಲಿ ನಾವು ಹೇಳ್ಕೊಂಡಿದ್ದೀವಿ. ನಾವು ಭಾರತೀಯ ಪ್ರಜೆಗಳಾದ ನಾವುಗಳು ನಮ್ಮದೊಂದು ಸಾರ್ವಭೌಮತ್ವ, ಸಮಾಜವಾದ, ಜಾತ್ಯತೀತ, ಪ್ರಜಾಪ್ರಭುತ್ವ, ಗಣರಾಜ್ಯಾತ್ಮಕ ರಾಷ್ಟ್ರ ಅಂತೇಳಿ ನಾವೆಲ್ಲ ಪ್ರಜೆಗಳು, ನಾಗರಿಕರು ನಮ್ಮ ದೇಶದ ಸಂವಿಧಾನದ ಪ್ರಸ್ತಾವನೆ ಪೀಠಿಕೆಯಲ್ಲಿ ನಾವು ಘೋಷಿಸಿಕೊಂಡಿದ್ದೀವಿ. ನಾವೆಲ್ಲರೂ ಒಂದೇ, ನಮ್ಮ ದೇಶ ಒಂದು, ನಮ್ಮ ದೇಶ ಮೊದಲು, ದೇಶ ಪ್ರೇಮ ಮೊದಲು ಎಂಬತಕ್ಕಂಥ ಮನೋಭಾವನೆ ಇದ್ದಾಗ ರಾಷ್ಟ್ರ ನಿರ್ಮಾಣ ಕಾರ್ಯ ಸುಗಮವಾಗಿ ಸಾಗಲು ಸಾಧ್ಯ. ಇದು ಒಂದು ಅಂಶ. ಇನ್ನ ಮಾಸ್ ಮೀಡಿಯಾ ಅಂತ ಹೇಳ್ತೀವಿ. ರಾಷ್ಟ್ರವನ್ನ ಕಟ್ಟಲಿಕ್ಕೆ, ರಾಷ್ಟ್ರವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಬೇಕಾದಂತ ಇನ್ನೊಂದು ಪ್ರಮುಖವಾದಂತ ಮಹತ್ವಪೂರ್ಣವಾದಂತ ಅಂಶ ಅಂತಂದ್ರೆ ಸಮೂಹ ಮಾಧ್ಯಮಗಳು ಅಥವಾ ಪತ್ರಿಕೋದ್ಯಮಗಳು, ಮಾಸ್ ಮೀಡಿಯಾ. ಇವತ್ತೇನಾಗಿದೆ ಅಂತಂದ್ರೆ ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮಗಳು ಇವತ್ತು ರಾಷ್ಟ್ರದ ನಿರ್ಮಾಣದ ಕಾರ್ಯದಲ್ಲಿ, ರಾಷ್ಟ್ರ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಅವು ತಮ್ಮದೇ ಆದಂತ ಪ್ರಮುಖವಾದಂತ ಪಾತ್ರ ನಿರ್ವಹಣೆಯನ್ನ ಇವತ್ತು ಮಾಡ್ತಾ ಇದ್ದಾವೆ. ಯಾಕಂದ್ರೆ ಇವತ್ತು ಪತ್ರಿಕೆಗಳು ಮತ್ತು ಮಾಸ್ ಮೀಡಿಯಾ ಎಂಬತಕ್ಕಂಥದ್ದು, ಸಮೂಹ ಮಾಧ್ಯಮಗಳು ಎಂಬತಕ್ಕಂಥವು ಇವತ್ತಿನ ಪ್ರಜಾಪ್ರಭುತ್ವ ಸರ್ಕಾರದೊಳಗಡೆ ಅವು 4ನೇ ಅಂಗವಾಗಿ ಕಾರ್ಯನಿರ್ವಹಣೆ ಮಾಡ್ತವೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೆ ಒಂದು ಅತಿ ಪ್ರಮುಖವಾದಂತ ಇನ್ನೊಂದು 4ನೇ ಅಂಗವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ, ಪ್ರಜಾಪ್ರಭುತ್ವ ಸರ್ಕಾರದೊಳಗಡೆ ತಮ್ಮದೇ ಆದಂತ ಕಾರ್ಯನಿರ್ವಹಣೆಯನ್ನ ರಾಷ್ಟ್ರ ನಿರ್ಮಾಣದಲ್ಲಿ, ರಾಷ್ಟ್ರದ ಅಭಿವೃದ್ಧಿಯಲ್ಲಿ, ರಾಷ್ಟ್ರದ ಪುನರ್ ನಿರ್ಮಾಣದ ಕಾರ್ಯದಲ್ಲಿ ಅತಿ ಪ್ರಮುಖವಾದಂತ ಪಾತ್ರ ಈ ಸಮೂಹಗಳು, ಪತ್ರಿಕೆಗಳು, ಸಮೂಹ ಮಾಧ್ಯಮಗಳು, ಪತ್ರಿಕೆಗಳು ನಿರ್ವಹಿಸತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಸಮೂಹ ಮಾಧ್ಯಮಗಳು, ಪತ್ರಿಕೆಗಳು ಒಂದು ಕಡೆ ಸರ್ಕಾರ, ಇನ್ನೊಂದು ಕಡೆ ಸಾರ್ವಜನಿಕತೆ, ಸರ್ಕಾರ ಮತ್ತು ಸಾರ್ವಜನಿಕತೆ ಮಧ್ಯೆ ಸಂಪರ್ಕ ಸೇತುವೆಯಾಗಿ, ಒಂದು ಬ್ರಿಡ್ಜ್ ಆಗಿ, ಬ್ಯಾಲೆನ್ಸ್ಡ್ ವೀಲ್ ಆಗಿ ಕಾರ್ಯನಿರ್ವಹಣೆ ಮಾಡತಕ್ಕಂಥದ್ದು ನಮಗೆ ತುಂಬಾ ಅವಶ್ಯಕವಾಗಿದೆ ಅಂತೇಳಿ ನಾವು ಹೇಳ್ತೀವಿ. ಇವತ್ತು ಪತ್ರಿಕೋದ್ಯಮಿ ಮತ್ತು ಸಮೂಹ ಮಾಧ್ಯಮಗಳು ಪರಿಣಾಮಕಾರಿಯಾದಂತ ಒಂದು ಸಲಕರಣೆಗಳಿವೆ. ದೀಸ್ ಆರ್ ದ ಎಫೆಕ್ಟಿವ್ ಇನ್ಸ್ಟ್ರೂಮೆಂಟ್ ಇನ್ ದ ಡೆಮೋಕ್ರಸಿ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಈ ಪತ್ರಿಕೋದ್ಯಮ ಎಂಬತಕ್ಕಂಥದ್ದು ಒಂದು ಪರಿಣಾಮಕಾರಿಯಾದಂತ ಸಲಕರಣೆಯಾಗಿ ಕೆಲಸ ನಿರ್ವಹಣೆ ಮಾಡ್ತಿದ್ದಾವೆ. ಅದಕ್ಕೆ ಹೇಳ್ತೀವಿ, ಈ ದೇಶದ ಸಂವಿಧಾನದಲ್ಲಿ ಸಂವಿಧಾನಾತ್ಮಕವಾದಂತ ವಿಧಿ ಅಥವಾ ಪರಿಚ್ಛೇದದಲ್ಲಿ 19ನೇ ವಿಧಿ ನಮಗೆ ಹೇಳ್ತಾ ಇದೆ, ಫ್ರೀಡಮ್ ಆಫ್ ದ ಎಕ್ಸ್ಪ್ರೆಷನ್ ಹೇಳ್ತಾ ಇದೆ. ಫ್ರೀಡಮ್ ಆಫ್ ದ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಬಗ್ಗೆ ಹೇಳ್ತದೆ. ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯತೆ ಬಗ್ಗೆ ವ್ಯಕ್ತಪಡಿಸ್ತಾ ಇದೆ. ಈ ರೀತಿ ಪ್ರತಿಯೊಬ್ಬ ಪ್ರಜೆ ನಾಗರಿಕನ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತ ಸ್ವಾತಂತ್ರ್ಯವನ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಅಂತಂದ್ರೆ ಇವತ್ತು ಸಮೂಹ ಮಾಧ್ಯಮ, ಪತ್ರಿಕೋದ್ಯಮಗಳು. ಇದು ಒಂದು ಪ್ರಮುಖವಾದಂತ ಅಂಶ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ. ಇನ್ನೂ ಒಂದು ಪ್ರಮುಖವಾದಂತ ಅಂಶ ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಅಥವಾ ರೆಸ್ಪಾನ್ಸಿಬಲ್ ಇಂಟೆಲೆಕ್ಚುಯಲ್ಸ್ ಅಂತ ಹೇಳ್ತೀವಿ. ಜವಾಬ್ದಾರಿಯುತ ಬುದ್ಧಿಜೀವಿಗಳು. ಒಂದು ದೇಶ ಸಮರ್ಥವಾಗಿ ನಿರ್ವಹಣೆ ಆಗಬೇಕಾದ್ರೆ, ಒಂದು ದೇಶ ಪ್ರಗತಿ ಪಥದಲ್ಲಿ ಸಾಗಬೇಕಾದ್ರೆ, ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕಾದ್ರೆ, ಪುನರ್ ನಿರ್ಮಾಣವನ್ನ ಮಾಡಬೇಕಾದ್ರೆ ಒಂದು ದೇಶವನ್ನ, ಅಲ್ಲಿ ಜವಾಬ್ದಾರಿಯುತವಾದಂತ ಬುದ್ಧಿಜೀವಿಗಳ ಅಸ್ತಿತ್ವ ತುಂಬಾ ಅವಶ್ಯಕತೆ ಇದೆ. ಬುದ್ಧಿಜೀವಿಗಳ ಸಲಹೆ, ಮಾರ್ಗದರ್ಶನ ತುಂಬಾ ಅವಶ್ಯಕತೆ ಇದೆ ಅಂತೇಳಿ ನಾವು ಹೇಳ್ತೀವಿ.
ಅದು ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರ್ಬೋದು, ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಇರ್ಬೋದು, ಇತಿಹಾಸ, ಅರ್ಥಶಾಸ್ತ್ರ, ವಿಜ್ಞಾನ, ಈ ಎಲ್ಲ ಕ್ಷೇತ್ರಗಳಲ್ಲಿ ಬುದ್ಧಿಜೀವಿಗಳ ಕೊಡುಗೆ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ತುಂಬಾ ಅವಶ್ಯಕತೆ ಆಗ್ತದೆ. ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ ಸೋಷಿಯಲ್ ಸೈನ್ಸ್ ನಲ್ಲಿ ಬಂದಾಗ MN ಶ್ರೀನಿವಾಸ್ ರವರನ್ನ ನಾವು ನೆನೆಸ್ಕೊಳ್ತೀವಿ. ಅರ್ಥಶಾಸ್ತ್ರದಲ್ಲಿ ಬಂದಾಗ ಅಮರ್ತ್ಯ ಸೇನ್ರನ್ನ ನಾವು ನೆನೆಸ್ಕೊಳ್ತೀವಿ. ಹಾಗೆ ರಾಜಕೀಯದ ವ್ಯವಸ್ಥೆ ಒಳಗಡೆ ಬಂದಾಗ ಬಾಲ ಗಂಗಾಧರ್ ತಿಲಕ್ರನ್ನ ನಾವು ನೆನೆಸ್ಕೊಳ್ತೀವಿ. ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬಂದಾಗ ನಾವು CV ರಾಮನ್ ಅನ್ನ ನೆನೆಸ್ಕೊಳ್ತೀವಿ. ಡಾಕ್ಟರ್ ರಾಜಾ ರಾಮನ್ ರವರನ್ನ ನಾವು ನೆನೆಸ್ಕೊಳ್ತೀವಿ. ಹಾಗೆ ಇನ್ನೂ ಹಲವೊಂದು ಕ್ಷೇತ್ರಗಳನ್ನ ನಾವು ನೋಡ್ತೀವಿ. APJ ಅಬ್ದುಲ್ ಕಲಾಂ ರವರು ಇರ್ಬೋದು, ಡಾಕ್ಟರ್ CN ರಾವ್ ಇರ್ಬೋದು, ಕಲ್ಪನಾ ಚಾವ್ಲಾ ಇರ್ಬೋದು, ಸುನಿತಾ ಲೆವಿನ್ಸ್ಕಿ ಇರ್ಬೋದು. ಬಾಹ್ಯಾಕಾಶವನ್ನ ನಾವು ನೋಡಿದಾಗ ಈ ಎಲ್ಲ ಕ್ಷೇತ್ರಗಳಲ್ಲಿ ಈ ಎಲ್ಲ ಬುದ್ಧಿಜೀವಿಗಳ ಒಂದು ಕೊಡುಗೆ ಪಾತ್ರ ತುಂಬಾ ಅವಶ್ಯಕತೆ ಆಗ್ತದೆ. ಒಂದು ರಾಷ್ಟ್ರವನ್ನು ಕಟ್ಟಬೇಕಾದ್ರೆ, ಒಂದು ರಾಷ್ಟ್ರವನ್ನು ಪುನರ್ ನಿರ್ಮಾಣ ಮಾಡಬೇಕಾದ್ರೆ, ಅಥವಾ ದೇಶದ ಪ್ರಗತಿ ಮತ್ತು ಅಭಿವೃದ್ಧಿ ಸಾಧನೆ ಮಾಡುವುದರಲ್ಲಿ responsible intellectuals, they are playing their predominant and excellent role in the nation. ಈ ಜವಾಬ್ದಾರಿಯುತವಾದಂಥ ಬುದ್ಧಿಜೀವಿಗಳು ರಾಷ್ಟ್ರದೊಳಗಡೆ ಅತಿ ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಹಾಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ದ ನೇಷನ್ ಬಿಲ್ಡಿಂಗ್ ಆರ್ ನ್ಯಾಷನಲ್ ರಿಕನ್ಸ್ಟ್ರಕ್ಷನ್ ಅಂತ ಹೇಳ್ಬೇಕಾದ್ರೆ ದಟ್ ಇಸ್ ಎ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಈ ದೇಶವನ್ನ, ಯಾವುದೇ ರಾಷ್ಟ್ರವನ್ನ ಕಟ್ಟಬೇಕು, ಯಾವುದೇ ರಾಷ್ಟ್ರ ಪುನರ್ ನಿರ್ಮಾಣ ಆಗಬೇಕಾದ್ರೆ ಕೊನೆಯದಾಗಿರ್ತಕ್ಕಂಥ ಅಂಶ, ಆದ್ರೆ ಕಡೆಗಣಿಸುವತಕ್ಕಂಥದ್ದಲ್ಲ, ತುಂಬಾ ಮಹತ್ವಪೂರ್ಣವಾದಂತ ಅಂಶ ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ. ಒಂದು ದೇಶದ ಪುನರ್ ನಿರ್ಮಾಣಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ ಬಹಳ ಪ್ರಮುಖವಾದಂತ ಅಂಶ. ಒಂದು ದೇಶ ಸಾಮಾಜಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಎಲ್ಲ ದೃಷ್ಟಿಕೋನದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ನಾವೆಲ್ಲರೂ ಸಹ ನಾವೆಲ್ಲ ಒಂದೇ, ನಮ್ಮ ದೇಶ ನನ್ನ ದೇಶ ಎಂಬತಕ್ಕಂಥ ಮನೋಭಾವನೆ, ರಾಷ್ಟ್ರೀಯ ಭಾವೈಕ್ಯತೆ ಎಲ್ಲ ಸಮುದಾಯ, ಜಾತಿ, ಜನಾಂಗ, ಜನ, ಪಂಥ, ಸಂಸ್ಕೃತಿ, ನಾಗರಿಕತೆ ಎಲ್ಲರಲ್ಲೂ ಸಹ ಬರಬೇಕಾಗುತ್ತೆ. ಈ ರೀತಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಈ ದೇಶದೊಳಗೆ ಬೆಳೆಸುವುದರಲ್ಲಿ ತಮ್ಮದೇ ಆದಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತಂದ್ರೆ ಅದರಲ್ಲಿ ನಾವು ನೆನಪಿಸಿಕೊಳ್ಳತಕ್ಕಂಥದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರನ್ನು ನಾವು ನೆನೆಸ್ಕೊಳ್ತೀವಿ. ಹಾಗೆ ಇಡೀ ಸಮಾಜದ, ರಾಷ್ಟ್ರದ ಜನತೆಯನ್ನ ಒಂದು ಕಾಲಕ್ಕೆ ಇಡೀ ಸಮಾಜದ ರಾಷ್ಟ್ರದ ಜನತೆಯಲ್ಲಿ ನಾವೆಲ್ಲರೂ ಒಂದೇ ಎಂಬತಕ್ಕಂಥ ಭಾವೈಕ್ಯತೆಯನ್ನ, ರಾಷ್ಟ್ರೀಯ ಭಾವೈಕ್ಯತೆಯನ್ನ ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿಗಳಲ್ಲಿ ಇನ್ನೊಬ್ಬರನ್ನು ನಾವು ನೆನೆಸ್ಕೋಬೇಕಾಗುತ್ತೆ, ವಿನೋಬಾ ಭಾವೆ. ವಿನೋಬಾ ಭಾವೆ ಅವರು ಅಂದಿನ ಸಮಕಾಲ ದಿನಗಳಲ್ಲಿ ಕೈಗೊಂಡಂತ ಭೂದಾನ ಚಳುವಳಿ ಈ ದೇಶದ ಭಾವೈಕ್ಯತೆಯನ್ನ ನಿರ್ಮಾಣ ಮಾಡುವುದರಲ್ಲಿ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕಟ್ಟುವುದರಲ್ಲಿ ಅತಿ ಮಹತ್ವಪೂರ್ಣವಾದಂತ ಅಂಶ ನಮಗೆ ಕಂಡು ಬರ್ತಾ ಇದೆ. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ಬೋದು, JB ಕೃಪಲಾನಿ ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, ರಾಮಕೃಷ್ಣ ಪರಮಹಂಸ ಇರ್ಬೋದು, ಗಾಂಧೀಜಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಇವರೆಲ್ಲರೂ ಸಹ ಈ ದೇಶದ ರಾಷ್ಟ್ರೀಯ ಭಾವೈಕ್ಯತೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ತಮ್ಮ ಪಾತ್ರವನ್ನು, ತಮ್ಮ ಬದುಕನ್ನು, ಜೀವನವನ್ನ ತ್ಯಾಗ ಮಾಡಿರ್ತಕ್ಕಂಥ ಮಹಾನ್ ಪುರುಷರು ನಮ್ಮ ಮುಂದೆ ಇದ್ದಾರೆ. ರಾಷ್ಟ್ರ ನಿರ್ಮಾಣದ ಕಾರ್ಯದೊಳಗಡೆ ಇವರೆಲ್ಲರ ಪಾತ್ರ ಪ್ರಮುಖವಾಗಿದೆ. ಹೀಗೆ ರಾಷ್ಟ್ರೀಯ ಭಾವೈಕ್ಯತೆ ಬೆಳಿಬೇಕು. ನಮ್ಮದೇ ಆದಂತ ಜಾತಿ, ಮತ, ಧರ್ಮ, ಜನಾಂಗ ಇವೆಲ್ಲವುಗಳನ್ನು ಬದಿಗೊತ್ತಿ, ನಾಗರಿಕತೆ, ಇವೆಲ್ಲವುಗಳ ವರ್ಣ, ಬಣ್ಣ, ಮೇಲು ಕೀಳು, ಸ್ತ್ರೀ ಪುರುಷ ಎಂಬತಕ್ಕಂಥ ಇವೆಲ್ಲ ವಿಚಾರಗಳನ್ನು ಬದಿಗೊತ್ತಿ ಇದು ನನ್ನ ದೇಶ, ಇದು ನಮ್ಮ ರಾಷ್ಟ್ರ, ನಾವೆಲ್ಲರೂ ಒಂದೇ ಎಂಬತಕ್ಕಂಥ ರಾಷ್ಟ್ರೀಯ ಭಾವೈಕ್ಯತೆ ಯಾವಾಗ ನಿರ್ಮಾಣ ಆಗುತ್ತೆ ಆಗ ರಾಷ್ಟ್ರ ಪುನರ್ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ರಾಷ್ಟ್ರ ಕಟ್ಟುವಂತ ಕೆಲಸದಲ್ಲಿ ನಮ್ಮೆಲ್ಲರ ಕೈಗಳ ಶಕ್ತಿಯುತವಾಗಿರ್ಲಿಕ್ಕೆ ಸಾಧ್ಯ ಎಂಬತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಒಂದು ಕಡೆ ಅರಿಸ್ಟಾಟಲ್ ಒಂದು ಮಾತನ್ನು ಹೇಳ್ತಾನೆ, ಇಫ್ ದ ನೇಷನ್ ಲಿವ್ಸ್ ವಿ ವಿಲ್ ಲಿವ್ಸ್, ಇಫ್ ದ ನೇಷನ್ ಡೈಸ್ ಹೂ ವಿಲ್ ಲಿವ್, ನೋಬಡಿ ಕ್ಯಾನ್ ಲಿವ್ ಅಂತ ಹೇಳ್ತಾರೆ. ದೇಶ ಬದುಕಿದ್ದರೆ ನಾನು ಬದುಕಿರ್ತೇನೆ, ದೇಶ ಸತ್ತರೆ ಯಾರು ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥ ಮಾತನ್ನ ಅರಿಸ್ಟಾಟಲ್ ರವರು ಹೇಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ಸ್ಮರಿಸಬಹುದು. ಹೀಗೆ ಒಂದು ರಾಷ್ಟ್ರವನ್ನು ಕಟ್ಟಬೇಕಾದ್ರೆ, ನಿರ್ಮಾಣ ಮಾಡಬೇಕಾದ್ರೆ ಈ ರೀತಿಯಾದಂಥ ಹಲವಾರು ಪ್ರಮುಖವಾದಂಥ ಅಂಶಗಳನ್ನ, ಎಲಿಮೆಂಟ್ಸ್ಗಳನ್ನ, ಕಾಂಪೊನೆಂಟ್ಸ್ಗಳನ್ನ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ.
ಹಾಗಾದ್ರೆ ಇವತ್ತು ಸ್ವತಂತ್ರ ಸಿಕ್ಕಾಗಿನಿಂದ 70 ವರ್ಷಗಳು ಕಳೆದಿದ್ದಾವೆ. ಯಾಕೆ ಇವತ್ತು ದೇಶ ಇನ್ನೂ ಪ್ರಗತಿಯಲ್ಲಿ ಹೋಗಿಲ್ಲ, ಇನ್ನೂ ಪ್ರಗತಿ ಪಥದಲ್ಲಿ ಹೋಗಿಲ್ಲ ಅಂತೇಳಿ, ಇನ್ನೂ ಅಭಿವೃದ್ಧಿ ಪಥದಲ್ಲಿ ಹೋಗಿ ಯಾಕೆ ರಾಷ್ಟ್ರ ನಿರ್ಮಾಣ ಆಗಿಲ್ಲ ಅನ್ಲಿಕ್ಕೆ ಬಹಳಷ್ಟು ತೊಡಕುಗಳನ್ನ ನಾವು ನೋಡ್ತಾ ಇದೀವಿ. ಅಡ್ಡ ಪರಿಣಾಮಗಳನ್ನ ನಾವು ರಾಷ್ಟ್ರ ನಿರ್ಮಾಣದಲ್ಲಿ ನೋಡ್ತಾ ಇದೀವಿ. ಹಿಂಡ್ರಾನ್ಸಸ್ ಆರ್ ಇಂಪ್ರೂವ್ಮೆಂಟ್ ಆಫ್ ದ ನೇಷನ್ ಬಿಲ್ಡಿಂಗ್ ಅಂತ ಹೇಳ್ತಾರೆ. ರಾಷ್ಟ್ರ ನಿರ್ಮಾಣಕ್ಕೆ ಅಥವಾ ನಿರ್ಮಾಣದ ಕಾರ್ಯಕ್ಕೆ ಉಂಟಾಗುವಂತ ತೊಡಕುಗಳು ಏನು ಅಂತೇಳಿ ನಾವು ನೋಡ್ತಾ ಹೋದ್ರೆ ಒಂದೊಂದಾದಂತ ತೊಡಕುಗಳನ್ನ ನಾನಲ್ಲಿ ಹೇಳ್ತಾ ಹೋಗ್ತೀನಿ. ಈ ಎಲ್ಲ ತೊಡಕುಗಳೇ ಇವತ್ತು ರಾಷ್ಟ್ರದ ನಿರ್ಮಾಣಕ್ಕೆ ಪರಿಣಾಮ ಬೀರ್ತಾ ಇದ್ದಾವೆ. ಅಂತವುಗಳಲ್ಲಿ ಒಂದನೇದಾಗಿ ಪವರ್ಟಿ. ಯಾವ ದೇಶದಲ್ಲಿ ಬಡತನ ಕಾಡ್ತಾ ಇದೆ, ಇಗ್ನೋರೆನ್ಸು, ಇಲಿಟ್ರಸಿ, ಪವರ್ಟಿ, ಅನಕ್ಷರಸ್ಥತೆ, ಅಜ್ಞಾನ ಮತ್ತು ಬಡತನ ಯಾವ ದೇಶಕ್ಕೆ ಕಾಡ್ತಾ ಇರ್ತದೆ, ಆ ದೇಶ ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ದೇಶವನ್ನ ಪ್ರಗತಿ ಪಥದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಪವರ್ಟಿ ಎಂಬತಕ್ಕಂಥದ್ದು ಒಂದು ಅತಿ ಪ್ರಮುಖವಾದಂತಹ ತೊಡಕುಂಟಾಗಿದೆ ಈ ದೇಶದ ಪ್ರಗತಿಗೆ, ಈ ದೇಶದ ನಿರ್ಮಾಣಕ್ಕೆ. ಇದು ಒಂದು ಅಂಶ. ಅಂಡ್ ಎಕ್ಸ್ಪ್ಲೋಷನ್ ಆಫ್ ದ ಪಾಪ್ಯುಲೇಷನ್. ಎಕ್ಸ್ಪ್ಲೋಷನ್ ಅಂತಂದ್ರೆ ದಟ್ ಬಿ ಓವರ್ ಎಕ್ಸ್ಪ್ಲೋಷನ್ ಆಫ್ ದ ಪಾಪ್ಯುಲೇಷನ್. ಜನಸ್ಫೋಟ, ಅತಿ ಹೆಚ್ಚು ಜನಸಂಖ್ಯೆ. ಎಕ್ಸ್ಪ್ಲೋಷನ್ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ, ಜನಸಂಖ್ಯಾ ಸ್ಫೋಟ ಅಂತ ಹೇಳ್ತೀವಿ. ಇವತ್ತು ಜಗತ್ತಿನಲ್ಲಿ ನಮ್ಮ ದೇಶ ಜನಸಂಖ್ಯೆ ಬೆಳವಣಿಗೆಯಲ್ಲಿ, ಜನಸಂಖ್ಯೆ ಸ್ಫೋಟದಲ್ಲಿ 2ನೇ ಸ್ಥಾನ ಅಂತೇಳಿ ನಾವು ಹೇಳ್ತೀವಿ. ಈ ರೀತಿ ಯಾವ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತದೆ, ಆ ಅತಿ ಹೆಚ್ಚು ಜನಸಂಖ್ಯಾ ಸ್ಫೋಟ ಇರ್ತಕ್ಕಂಥ ದೇಶ ಅಥವಾ ರಾಷ್ಟ್ರವನ್ನ ಕಟ್ಟಬೇಕಂದ್ರೆ, ಮುನ್ನಡೆಸಬೇಕಂದ್ರೆ ತುಂಬಾ ಕಷ್ಟಕರ, ಅಷ್ಟು ಸುಲಭವಾದಂತ ಮಾತಲ್ಲ. ಜನಸಂಖ್ಯಾ ಸ್ಫೋಟವು ಸಹ ಈ ದೇಶದ ನಿರ್ಮಾಣಕ್ಕೆ, ಈ ದೇಶದ ಪುನರ್ ನಿರ್ಮಾಣದ ಕಾರ್ಯದಲ್ಲಿ ಒಂದು ತೊಡಕಿನ ಅಂಶ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಹಾಗೆ ರೀಜನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಪ್ರಾದೇಶಿಕ ಅಸಮಾನತೆ. ಒಂದು ದೇಶ ತನ್ನದೇ ಆದಂತ ಭಾವೈಕ್ಯತೆಯನ್ನು ಹೊಂದಿಲ್ಲ ಅಂತಂದ್ರೆ, ದೇಶ ಪ್ರೇಮದ ಮೇಲೆ, ರಾಷ್ಟ್ರೀಯವಾದದ ಮೇಲೆ, ದೇಶ ಪ್ರೇಮದ ಮೇಲೆ ರಾಷ್ಟ್ರವನ್ನ ಕಟ್ಟಿಲ್ಲ ಅಂದಾಗ ಸಹಜವಾಗಿ ಆ ದೇಶದೊಳಗಡೆ ದೇಶದ ಐಕ್ಯತೆಗೆ, ದೇಶದ ಸಮಗ್ರತೆಗೆ, ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟಾಗುತ್ತೆ. ಯಾವಾಗ ದೇಶದ ಐಕ್ಯತೆ, ಸಾರ್ವಭೌಮತ್ವದ ಬಗ್ಗೆ ಪ್ರಶ್ನೆ ಉಂಟಾಗುತ್ತೆ, ಅಲ್ಲಿ ಪ್ರಾದೇಶಿಕ ಅಸಮಾನತೆಯ ಕಾರಣ ಆಗ್ತದೆ. ಈ ಪ್ರಾದೇಶಿಕ ಅಸಮಾನತೆಯನ್ನ ನಾವು ಎಲ್ಲಿವರೆಗೆ ತಡೆಗಟ್ಟೋದಿಲ್ಲ, ಪ್ರಾದೇಶಿಕವಾದವನ್ನು ಎಲ್ಲಿವರೆಗೆ ನಾವು ನಿಲ್ಲಿಸೋದಿಲ್ಲ, ಅಲ್ಲಿವರೆಗೆ ದೇಶದ ಏಕತೆ, ಸಮಗ್ರತೆಯನ್ನು, ಭಾವೈಕ್ಯತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಗುಜರಾತ್, ಯಾವುದೇ ಇರ್ಬೋದು, ಯಾವುದೇ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ, ಯಾವುದೇ ಪ್ರದೇಶಗಳು ಇರ್ಬೋದು, ಈ ಪ್ರಾದೇಶಿಕತೆಯನ್ನ ನಮ್ಮ ಇಷ್ಟಕ್ಕೆ ಇಟ್ಕೊಂಡ್ಬಿಟ್ಟು ಅದನ್ನ ಸೈಡಿಗೆ ಸರಿಸಿ ನಾನು ನಮ್ಮ ದೇಶ, ನಮ್ಮ ದೇಶ ನಾನು ಅಂದ್ರೆ ನನ್ನ ದೇಶ, ನನ್ನ ದೇಶ ಅಂದ್ರೆ ನಾನು ಎಂಬತಕ್ಕಂಥ ಮನೋಭಾವನೆ ಪ್ರತಿಯೊಬ್ಬ ಪ್ರಜೆ ಅಥವಾ ನಾಗರಿಕ, ಸಾಮಾಜಿಕ ವ್ಯವಸ್ಥೆ, ರಾಷ್ಟ್ರದ ವ್ಯವಸ್ಥೆ ಒಳಗಡೆ ಪ್ರಜೆಗಳಲ್ಲಿ ಬೆಳೆದು ಬಂದಾಗ, ಈ ರೀತಿಯಾದಂಥ ರಾಷ್ಟ್ರೀಯ ಭಾವೈಕ್ಯತೆ ಇದ್ದಾಗ ರಾಷ್ಟ್ರ ನಿರ್ಮಾಣ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಾದೇಶಿಕ ಅಸಮಾನತೆ, ಪ್ರಾದೇಶಿಕ ಒಂದು ತಾರತಮ್ಯ, ಪ್ರಾದೇಶಿಕವಾದ, ಇದು ಎಲ್ಲೂ ಸಹ ರಾಷ್ಟ್ರೀಯ ವಾದಕ್ಕೆ, ರಾಷ್ಟ್ರ ಪ್ರೇಮಕ್ಕೆ ಧಕ್ಕೆ ಉಂಟು ಮಾಡ್ತದೆ. ಇದರಿಂದ ರಾಷ್ಟ್ರ ನಿರ್ಮಾಣದ ಪ್ರಗತಿ ಕುಂಠಿತ ಆಗ್ತಾ ಇದೆ. ಹಾಗೆ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತೀವಿ. ಸೋಷಿಯಲ್ ಅಂಡ್ ಪೊಲಿಟಿಕಲ್ ಡಿಸ್ಕ್ರಿಮಿನೇಷನ್ ಏನಾಗ್ತಾ ಇದೆ ಅಂತಂದ್ರೆ, ಇವತ್ತು ಸಾಮಾಜಿಕ ಮತ್ತು ರಾಜಕೀಯ ಅಸಮಾನತೆ ನಿರ್ಮಾಣ ಆಗಿದೆ. ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್, ಕಲ್ಚರಲ್, ಎಜುಕೇಶನಲ್ ಡಿಸ್ಕ್ರಿಮಿನೇಷನ್, ಇಟ್ ಇಸ್ ಎ ಲಾಟ್ ಆಫ್ ಇಂಪ್ರೂವ್ಮೆಂಟ್ hindrances which it has been shows as development of our nation, build the nation. ರಾಷ್ಟ್ರದ ಅಭಿವೃದ್ಧಿಗೆ, ರಾಷ್ಟ್ರದ ಪುನರ್ ನಿರ್ಮಾಣ ಕಾರ್ಯಕ್ಕೆ ಇವತ್ತು ತೊಡಕುಂಟಾಗಿರ್ತಕ್ಕಂಥದ್ದು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಅಸಮಾನತೆ ಅಥವಾ ತಾರತಮ್ಯನು ಸಹ ಅಂತೇಳಿ ನಾವು ಹೇಳ್ತೀವಿ. ಅಥವಾ ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಆಲ್ ದಿಸ್ ಫೀಲ್ಡ್ ಅಂತೇಳಿ ಹೇಳ್ತೀವಿ. ಈ ಎಲ್ಲ ಕ್ಷೇತ್ರಗಳಲ್ಲಿ ಅಸಮಾನತೆಯಿಂದ, ತಾರತಮ್ಯದಿಂದ ಒಂದು ಹಂಚಿಕೆ, ವಿತರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಸಹ ಒಂದು ಪ್ರಮುಖವಾದಂತ ತೊಡಕುಂಟಾಗಿ, ತೊಂದರೆ ಉಂಟಾಗ್ತಾ ಇದೆ ಈ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ. ಹಾಗೆ ಪೊಲಿಟಿಕಲ್ ಕ್ರೈಸಿಸ್. ಒಂದು ರಾಷ್ಟ್ರ ಕಟ್ಟಬೇಕಾದ್ರೆ ನಾನು ಈಗಾಗಲೇ ಹೇಳಿದೆ, ಪೊಲಿಟಿಕಲ್ ಕಲ್ಚರ್ ಇಸ್ ಇಂಪಾರ್ಟೆಂಟ್ ಇನ್ಸ್ಟೆಡ್ ಆಫ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಪೊಲಿಟಿಕಲ್ ಸಿಸ್ಟಮ್ ಅಂತ ಹೇಳಿದೆ. ಒಂದು ದೇಶವನ್ನ ನಿರ್ಮಾಣ ಮಾಡಬೇಕಾದ್ರೆ ರಾಜಕೀಯ ಸಂಸ್ಕಾರ ಬೇಕು, ರಾಜಕೀಯ ಮೌಲ್ಯ ಬೇಕು, ಆದ್ರೆ ರಾಜಕೀಯ ವ್ಯವಸ್ಥೆಯ ನಿರ್ಮಾಣ ಅಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ರಾಜಕೀಯ ಬಿಕ್ಕಟ್ಟು, ರಾಜಕೀಯ ಅಸ್ಥಿರತೆ, ಪೊಲಿಟಿಕಲ್ ಅನ್ಸರ್ಟನಿಟಿ, ಪೊಲಿಟಿಕಲ್ ಕ್ರೈಸಿಸ್, ವಾಟ್ ಇಟ್ ವಿಲ್ ಬಿ ಅರೈಸ್ ಆಫನ್ ಅಂಡ್ ಆಫನ್, again and again in the nation or in the democracy,
ದಟ್ ವಿಲ್ ಆಲ್ಸೋ ಇಂಪ್ರೂವ್ಮೆಂಟ್ ಫಾರ್ ದ ಡೆವಲಪ್ಮೆಂಟ್ ಆರ್ ಬಿಲ್ಡ್ ದ ನೇಷನ್ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಅವಾಗವಾಗ ಕಾಲಕ್ಕೆ ಹೇಗೆ ರಾಜಕೀಯ ಬಿಕ್ಕಟ್ಟು, ರಾಜಕೀಯ ಅಸ್ಥಿರತೆ ನಿರ್ಮಾಣ ಆಗ್ತಾ ಹೋಗ್ತದೆ. ಯಾವಾಗ ಇಂಥ ಒಂದು ರಾಜಕೀಯ ಬಿಕ್ಕಟ್ಟು, ಅಸ್ಥಿರತೆ ನಿರ್ಮಾಣ ಪ್ರಜಾಪ್ರಭುತ್ವದಲ್ಲಿ ಆಗಾಗ ಉಂಟಾಗ್ತಾ ಹೋಗ್ತದೆ, ಇದರಿಂದ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ, ರಾಷ್ಟ್ರದ ಪುನರ್ ನಿರ್ಮಾಣ ಸಾಧ್ಯ ಆಗೋದಿಲ್ಲ. ಈ ರೀತಿ ರಾಜಕೀಯ ಬಿಕ್ಕಟ್ಟು, ರಾಜಕೀಯ ಅಸ್ಥಿರತೆಯು ಸಹ ಒಂದು ಪ್ರಮುಖವಾದಂತ ತೊಡಕು, ತೊಂದರೆ ಅಂತ ಹೇಳ್ತೀವಿ ಈ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ. ಹಾಗಾದ್ರೆ ಇಂಥ ಒಂದು ರಾಷ್ಟ್ರ ನಿರ್ಮಾಣವನ್ನು ಮಾಡಬೇಕಾದ್ರೆ ಇಷ್ಟೆಲ್ಲ ತೊಡಕುಗಳಿದ್ದಾಗಲೂ ಸಹ ಯಾವ ಪರಿಹಾರಗಳನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ? ಒಂದು ರಾಷ್ಟ್ರವನ್ನ ಸಮರ್ಥವಾಗಿ ನಿರ್ಮಾಣ ಮಾಡಬೇಕಾದ್ರೆ, ಒಂದು ರಾಷ್ಟ್ರವನ್ನ ಸಮರ್ಥವಾದಂತ ಅಭಿವೃದ್ಧಿ ಒಯ್ಯಬೇಕಾದ್ರೆ ಯಾವ ಒಂದು ಪರಿಹಾರೋಪಾಯಗಳನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಬಂದಾಗ ಈ ಕೆಲವೊಂದು ಪರಿಹಾರೋಪಾಯ ಅಂಶಗಳನ್ನ ನಾವು ಅನುಕರಣೆ ಮಾಡಿದಾಗ ಒಂದು ರಾಷ್ಟ್ರವನ್ನ ಸಮರ್ಥವಾಗಿ ಕಟ್ಟಲಿಕ್ಕೆ ಸಾಧ್ಯ, ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ನಮ್ಮಗಳ ಅಭಿಪ್ರಾಯವಾಗಿದೆ. ಅಂತ ಒಂದು ರೆಮಿಡಿಯಲ್ ಮೆಜರ್ಸ್ ಫಾರ್ ದ ನೇಷನ್ ಬಿಲ್ಡಿಂಗ್ ಅಂತ ಹೇಳ್ತೀವಿ. ರಾಷ್ಟ್ರ ನಿರ್ಮಾಣದ ಪರಿಹಾರ ಉಪಾಯಗಳಲ್ಲಿ ಒಂದನೇದಾಗಿ ಹೇಳ್ಬೇಕಂತಂದ್ರೆ ಪೊಲಿಟಿಕಲ್ ಸ್ಟೆಬಿಲಿಟಿಯನ್ನ ನಾವು ಕಂಡ್ಕೋಬೇಕು. ಮೇಂಟೆನೆನ್ಸ್ ಆಫ್ ದ ಪೊಲಿಟಿಕಲ್ ಸ್ಟೆಬಿಲಿಟಿ, ರಾಜಕೀಯ ಭದ್ರತೆಯನ್ನ ಕಾದಿರಿಸ್ಕೋಬೇಕಾಗುತ್ತೆ. ಯಾವಾಗ ರಾಜಕೀಯ ಭದ್ರತೆಯನ್ನು ಕಾದಿರಿಸ್ಕೊಳ್ತೀವಿ ಆಗ ರಾಷ್ಟ್ರ ನಿರ್ಮಾಣ ಕಾರ್ಯ ಸುಲಭ ಆಗ್ತದೆ. ಇದು ಪರಿಹಾರೋಪಾಯ. ಇನ್ನ ಎರಡನೇದಂತಂದ್ರೆ ಸೆಲೆಕ್ಷನ್ ಆಫ್ ದ ಪ್ರಿಯಾರಿಟೀಸ್, ಆದ್ಯತೆಯ ಮೇರೆಗೆ ಆಯ್ಕೆಯನ್ನು ಮಾಡಬೇಕು. ಸರ್ಕಾರದ ಯಾವುದೇ ಯೋಜನೆಗಳನ್ನ, ಸರ್ಕಾರದ ಯಾವುದೇ ಕಾರ್ಯಕ್ರಮಗಳನ್ನ ಜನರಿಗೆ, ರಾಷ್ಟ್ರದಲ್ಲಿ ಯಾವುದೇ ಒಂದು ಪ್ರದೇಶಕ್ಕೆ, ಸಮುದಾಯಕ್ಕೆ, ಜನಾಂಗಕ್ಕೆ ಕೊಡಬೇಕಾದ್ರೆ ದೇ ಹ್ಯಾವ್ ಟು ಸೆಲೆಕ್ಷನ್ ಆಫ್ ದ ಪ್ರಿಯಾರಿಟಿ, ಆದ್ಯತೆಯ ಮೇರೆಗೆ ಆಯ್ಕೆಯನ್ನು ಮಾಡಬೇಕಾಗುತ್ತೆ. ಇದು ಒಂದು ಪ್ರಮುಖವಾದಂತ ಉಪಾಯ ಆಗುತ್ತೆ ರಾಷ್ಟ್ರ ನಿರ್ಮಾಣ ಕಾರ್ಯಕ್ಕೆ. ಇನ್ನು ಮೂರನೇದಂತಂದ್ರೆ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ದ ಗವರ್ಮೆಂಟಲ್ ಪಾಲಿಸೀಸ್, ಪ್ರೋಗ್ರಾಮ್ಸ್ ಅಂಡ್ ದ ಪ್ಲಾನ್ಸ್. ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮಗಳು, ನಿಯೋಜನೆಗಳು, ಕಾರ್ಯಗಳು ಏನಿದಾವೆ ಇವೆಲ್ಲವುಗಳನ್ನ ಸಮರ್ಥವಾಗಿ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಎಲ್ಲಿವರೆಗೆ ಸರ್ಕಾರದ ಯೋಜನೆಗಳು ಸಮರ್ಥವಾಗಿ ಕಾರ್ಯರೂಪಕ್ಕೆ ಬರೋದಿಲ್ಲ ಅಲ್ಲಿವರೆಗೆ ರಾಷ್ಟ್ರ ಪುನರ್ ನಿರ್ಮಾಣ, ರಾಷ್ಟ್ರವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ, ರಾಷ್ಟ್ರ ನಿರ್ಮಾಣದ ಕಾರ್ಯ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಶಿವರಾಮ್ ಕಾರಂತರು ಒಂದು ಮಾತನ್ನು ಹೇಳ್ತಾರೆ, ಈ ದೇಶದ ಯೋಜನೆಗಳು ಹಿಮಾಲಯದ ಪರ್ವತದ ಮೇಲಿರುವಂತ ಮಂಜುಗಡ್ಡೆ ಹಾಗೆ. ಆ ಯೋಜನೆಗಳು, ಆ ಮಂಜುಗಡ್ಡೆಗಳು ಕೆಳಗೆ ಬಿದ್ದ ತಕ್ಷಣ ನೀರಾಗಿ ಹರಿದು ಹೋಗ್ತವೆ. ಹಾಗಾಗಬಾರ್ದು. ಸರ್ಕಾರದ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಸಮರ್ಥವಾಗಿ ಕಾರ್ಯರೂಪದಲ್ಲಿ ತರುವಂತ ಸಕ್ರಿಯವಾದಂತ, ಜವಾಬ್ದಾರಿಯುತವಾದಂತ ಪರಿಹಾರವನ್ನ ಸರ್ಕಾರ ಮತ್ತು ಪ್ರಜೆಗಳು, ನಾಗರಿಕರು ನಾವು ಕಂಡುಕೋಬೇಕಾಗುತ್ತೆ. ಆಗ ರಾಷ್ಟ್ರ ನಿರ್ಮಾಣ ಕಾರ್ಯ ಸುಲಭ ಆಗ್ತದೆ. ಹಾಗೆ ಮಿಕ್ಸ್ಡ್ ಎಕಾನಮಿಯನ್ನ ಇಟ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಷನ್ ಪ್ರಾಪರ್ಲಿ. ನಮ್ಮದು ಸಮ್ಮಿಶ್ರ ಅರ್ಥ ವ್ಯವಸ್ಥೆ. ಈ ಸಮ್ಮಿಶ್ರ ಅರ್ಥ ವ್ಯವಸ್ಥೆ ಒಳಗಡೆ ಈ ಸಮ್ಮಿಶ್ರ ಅರ್ಥ ವ್ಯವಸ್ಥೆಯನ್ನ ಸಮರ್ಥವಾಗಿ ಜಾರಿಗೊಳಿಸಬೇಕಾಗುತ್ತೆ. ಈ ಸಮ್ಮಿಶ್ರ ಅರ್ಥ ವ್ಯವಸ್ಥೆ ಅಂದ್ರೆ ಸಾರ್ವಜನಿಕ ಆರ್ಥಿಕ ಸಹಾಯನೂ ಬೇಕು, ಖಾಸಗಿಯವರ ಆರ್ಥಿಕ ಸಹಾಯನೂ ಬೇಕು. ಖಾಸಗಿಯವರು ಮತ್ತು ಸಾರ್ವಜನಿಕರವರು ಇಬ್ರು ಸೇರ್ಕೊಂಡು ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಮುನ್ನಡೆಸುವಂತ ಕೆಲಸ ಆಗಬೇಕು. ಮಿಕ್ಸ್ಡ್ ಎಕಾನಮಿಯನ್ನ ಪ್ರಾಪರ್ ಆಗಿ ತೆಗೆದುಕೊಂಡು ಹೋಗುವಂತ ಕೆಲಸ ಕಾರ್ಯ ನೀವುಗಳು ಮಾಡಬೇಕು ಮತ್ತು ಸರ್ಕಾರವನ್ನು ಮಾಡಬೇಕು. ಈ ರೀತಿ ಮಾಡಿದಾಗ ಮಾತ್ರ ನಾವು ಒಂದು ದೇಶವನ್ನ ಸಮರ್ಥವಾಗಿ ಕಟ್ಟಬಹುದು, ಪುನರ್ ನಿರ್ಮಾಣವನ್ನ ಮಾಡಬಹುದು. ಹಾಗೆ ಇಂಪ್ಲಿಮೆಂಟೇಷನ್ ಆಫ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ವಿಚ್ ಇಟ್ ಹ್ಯಾಸ್ ಬಿನ್ ಇನ್ಕರ್ಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ, ಈ ದೇಶದ ಸಂವಿಧಾನದಲ್ಲಿರ್ತಕ್ಕಂಥ ರಾಜ್ಯನೀತಿ ನಿರ್ದೇಶನ ತತ್ವಗಳು. ರಾಜ್ಯನೀತಿ ನಿರ್ದೇಶನ ತತ್ವಗಳು ಅಂದ್ರೆ ನೈತಿಕ ತತ್ವಗಳು, ಆದರ್ಶ ತತ್ವಗಳು. ಏನು ಸಂವಿಧಾನ ಸರ್ಕಾರಕ್ಕೆ ಮತ್ತು ಜನತೆಗೆ ನೀತಿಯುತವಾದಂತ, ಆದರ್ಶವಾದಂತ ನೈತಿಕ ತತ್ವಗಳನ್ನು ಹೇಳ್ತದೆ, ಆ ನೀತಿಯುತ, ಆದರ್ಶವಾದಂತ, ಮೌಲ್ಯಾಧಾರಿತವಾದಂತ ಸಂವಿಧಾನದ ನಿರ್ದೇಶನ ತತ್ವಗಳನ್ನ ಚಾಚು ತಪ್ಪದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು, ಪ್ರಜೆಗಳು ನಾವೆಲ್ಲರೂ ಸಹ ಅನುಕರಣೆ ಮಾಡಿದಾಗ, ಅವುಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಒಂದು ರಾಷ್ಟ್ರವನ್ನ ಬಲಿಷ್ಠ ರಾಷ್ಟ್ರವನ್ನಾಗಿ ಕಟ್ಟಲಿಕ್ಕೆ ಸಾಧ್ಯ, ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಮ್ಮ ಅನಿಸಿಕೆ. ಹಾಗೆ ರೋಲ್ ಆಫ್ ಸಿವಿಲ್ ಸೊಸೈಟಿ ಅಂತ ಹೇಳ್ತೀವಿ. ನಾಗರಿಕ ಸಮಾಜದ ಪಾತ್ರವು ಸಹ ತುಂಬಾ ಪ್ರಮುಖ ಅಂಶವಾಗಿದೆ, ಉಪಾಯ ಆಗಿದೆ ಒಂದು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ. ನಾಗರಿಕ ಸಮಾಜದ ಪಾತ್ರ ಅಂತಂದ್ರೆ ಇವತ್ತು ಜನಗಳೇನಿದಾರಲ್ಲ, ಜನಗಳು ಯಾವತ್ತೂ ಸಹ ಅನ್ಯಾಯದ ವಿರುದ್ಧ, ಶೋಷಣೆಯ ವಿರುದ್ಧ ಮತ್ತು ಸಮಾಜದ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ
ರಾಷ್ಟ್ರದ ಸಮಸ್ಯೆಗಳನ್ನು ಪರಿಹರಿಸುವುದರ ವಿರುದ್ಧ ಯಾವತ್ತೂ ಕೂಡ ತಮ್ಮ ಹೋರಾಟ, ಸಂಘರ್ಷ, ಚಳುವಳಿ, ನ್ಯಾಯವನ್ನ ಎತ್ತಿ ಹಿಡಿಯುವಂತ ಸಕ್ರಿಯವಾದಂತ ಕೆಲಸ ಕಾರ್ಯವನ್ನ ಇವತ್ತು ನಾಗರಿಕ ಸಮಾಜ ಮಾಡಬೇಕಾಗುತ್ತೆ. ಅಂತ ಜಾಗೃತಿ ಪ್ರಜ್ಞೆ ನಾಗರಿಕ ಸಮಾಜ ವಹಿಸಬೇಕಾಗುತ್ತೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, ಮನವೊಲಿಸುವಿಕೆ ಇರ್ಬೋದು, ಸ್ವಜನ ಪಕ್ಷಪಾತ ಇರ್ಬೋದು, ಇದೆಲ್ಲದರ ವಿರುದ್ಧ ಜನಗಳು ತಮ್ಮ ಹೋರಾಟವನ್ನ, ಸಂಘರ್ಷವನ್ನ, ಚಳುವಳಿಯನ್ನ ಮಾಡುವಂತಾಗಬೇಕು. ಇಂಥ ಸಮಸ್ಯೆಗಳ ವಿರುದ್ಧ ಸಮಸ್ಯೆಗಳನ್ನ ಪರಿಹರಿಸುವಂತ ಮನೋಭಾವನೆ, ಜಾಗೃತಿ, ಎದುರಿಸುವಂತ ಜಾಗೃತಿ ಇವತ್ತು ಜನರಲ್ಲಿ ನಿರ್ಮಾಣ ಆಗಬೇಕು. ಈ ರೀತಿಯಾದಂಥ ನಾಗರಿಕ ಸಮಾಜ ತುಂಬಾ ಪ್ರಜ್ಞಾವಂತ ಸಮಾಜ ಆಗಬೇಕು. ಯಾವಾಗ ನಾಗರಿಕ ಸಮಾಜ ಪ್ರಜ್ಞಾವಂತ ಸಮಾಜ ಆಗುತ್ತೆ, ಜಾಗೃತ ಸಮಾಜ ಆಗುತ್ತೆ, ಆಗ ಒಂದು ರಾಷ್ಟ್ರ ಪರಿಪೂರ್ಣವಾಗಿ ಆಗಿರ್ತದೆ, ಪರಿಪೂರ್ಣ ನಿರ್ಮಾಣ ಆಗುತ್ತೆ, ಆದರ್ಶ ರಾಷ್ಟ್ರವಾಗುತ್ತೆ, ಪ್ರಗತಿ ಪಥದ ರಾಷ್ಟ್ರವಾಗಲಿಕ್ಕೆ ಸಾಧ್ಯ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಒಂದು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಇರುವಂಥ ಅಡ್ಡ ತೊಡಕುಗಳು, ಸಮಸ್ಯೆಗಳು ಮತ್ತು ಇಂಥ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಹೇಗೆ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕೆಂಬತಕ್ಕಂಥ ಪರಿಹಾರ ಉಪಾಯಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹೀಗೆ ರಾಷ್ಟ್ರ ನಿರ್ಮಾಣದ ಒಂದು ಸಂಕ್ಷಿಪ್ತವಾದಂಥ ವಿಶ್ಲೇಷಣೆ, ವಿವರಣೆಯನ್ನ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ. ಸೊ ಇನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಜಾಪ್ರಭುತ್ವದ ಮುಂದಿರ್ತಕ್ಕಂಥ ಸವಾಲುಗಳ ಎಂಬತಕ್ಕಂಥ ಪರಿಕಲ್ಪನೆಯನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.